ನೆರೆದಂಥ ಎಲ್ಲ ನನ್ನ ತಂದೆ ತಾಯಂದಿರೇ, ಸುತ್ತಮುತ್ತಲಿನ ಗ್ರಾಮಸ್ಥರೇ, ಕಾಳಘಟ್ಟಮ್ಮ ದೇವಿಯ 20 ಹಳ್ಳಿಯ ಒಕ್ಕಲುತನದ ನನ್ನ ತಾಯಿ ತಂದೆಯರೇ, ಇವತ್ತು ಈ ವೇದಿಕೆಗೆ ಕುಮಾರಣ್ಣ ಬಂದಿರೋದು ಯಾವ ಥರ ಆಗಿದೆ ನನಗೆ ಅಂತಂದರೆ, ಆ ವಿದ್ವಾಂಸರು ಹೇಳೋ ರೀತಿ ಅಮೃತದ ಮಡುವಿನಲ್ಲಿ ಮಿಂದಂಥ ಅನುಭವ ಅಂತ ಏನು ಹೇಳ್ತೀವೋ ಆ ಅನುಭವ ಇವತ್ತೆಲ್ಲ ನಮ್ಮ ಸುತ್ತಮುತ್ತಲಿನ ಜನಕ್ಕೆ, ನನಗೂ ಸೇರಿ ಒಳ್ಳೆ ಆ ಅನುಭವ ಒಂದು ಅಮೃತದ ಮಡುವಿನಲ್ಲಿ ಮಿಂದಂತ ಆಗಿದೆ. ಜೊತೆಗೆ ಇವತ್ತು ಕುಮಾರಣ್ಣವರು ಇವತ್ತು ನಮ್ಮ ತುರುವೇಕೆರೆ ತಾಲೂಕಿನಲ್ಲಿ KM ನಾಗರಾಜರವರು ನಮ್ಮ ರಾಜ್ಯದ ಕಾಂಗ್ರೆಸ್ ನಾಯಕರು ಬರ್ತಾ ಇದ್ದಾರೆ. ಅವರು ತುಂಬ ಹೃದಯ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಜೊತೆಗೆ ಇವತ್ತು ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನಲ್ಲಿ ಎಲ್ಲ ಹೋಬಳಿನಲ್ಲೂ ನಮ್ಮ ಕುಮಾರಸ್ವಾಮಿಯವರ ಅಭಿಮಾನಿಗಳು, ದೇವೇಗೌಡರ ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿದ್ದಾರೆ. ಇವತ್ತು ತುರುವೇಕೆರೆ ತಾಲೂಕಿನಲ್ಲಿ ಯಾವುದೇ ಒಂದು ಸ್ಥಳೀಯ ಚುನಾವಣೆ ಇರ್ಬೋದು, ಒಂದು MP ಚುನಾವಣೆ ಇರ್ಬೋದು, MLA ಚುನಾವಣೆ ಇರ್ಬೋದು, ಅವೆಲ್ಲ ಏನು ಅಂತಂದರೆ ಯಾವ ಪ್ರತಿನಿಧಿ ನೋಡಿ ಯಾರು ಓಟ್ ಹಾಕಲ್ಲ. ಇವತ್ತು ಕುಮಾರಣ್ಣ ದೇವೇಗೌಡರು ಅವ್ರು ಏನು ತೋರಿಸ್ತಾರೋ, ಅವ್ರು ಏನು ಪಕ್ಷದಲ್ಲಿ ಅವ್ರ ಲೀಡರ್ಶಿಪ್ ಇದೆಯೋ ಅವ್ರ ನೋಡಿ ಇವತ್ತು ಓಟ್ ಹಾಕ್ತಾ ಇರೋದು. ಅವರ ಕುಮಾರಸ್ವಾಮಿ ವರ್ಚಸ್ಸು ಹಂಗಿದೆ. ಕುಮಾರಸ್ವಾಮಿ ಅವ್ರ ಹತ್ರ ಅವ್ರು ಏನು ಕೆಲಸ ಮಾಡ್ತಿರೋ ಅದೇ ರೀತಿ 10% ಎಲ್ಲ ಶಾಸಕರು, ಎಲ್ಲ MP ಗಳು ಏನಾರ ಕೆಲಸ ಮಾಡಿದ್ದೆ ಆದರೆ ಯಾವುದೇ ರಾಷ್ಟ್ರೀಯ ಪಕ್ಷಕ್ಕಿಂತ ಪ್ರಾದೇಶಿಕ ಪಕ್ಷದ ಸಂಖ್ಯೆ ಅಧಿಕಾರದಲ್ಲಿ ಯಾವುದೇ ಸಂಶಯ ಇಲ್ಲ. ಅವ್ರನ್ನ ನಾವು ಅನುಸರಿಸಬೇಕು, ಅವರ ಆದರ್ಶಗಳನ್ನು ಅನುಸರಿಸಬೇಕು, ಅವರ ಕೆಲಸಗಳನ್ನು ನಾವೆಲ್ಲ ಅನುಸರಿಸಬೇಕಾಗಿದೆ ಸ್ನೇಹಿತರೆ. ಜೊತೆಗೆ ಇವತ್ತು ಸೋಮಣ್ಣವರು ಸುಮಾರು 48,000 ತುರುವೇಕೆರೆ ತಾಲೂಕಿಂದ ಲೀಡ್ ತಗೊಂಡಿದ್ದಾರೆ ಅಂತಂದ್ರೆ ಎಲ್ಲ ಕುಮಾರನ ಅಭಿಮಾನಿಗಳು ದೇವೇಗೌಡರ ಅಭಿಮಾನಿಗಳು ಓಟ್ ಹಾಕಿರೋದಕ್ಕೆ. ಯಾವ ಅವರು ಕೇವಲ ಒಂದು ವಾರದಲ್ಲೆಲ್ಲ ಬಂದು ಹೋರಾಡಿದ್ರು, ಅದು ಆ ಋಣ ಹುಡುಗು ಇದೆ, ಆ ಋಣ ಭಾರ ತೀರಿಸೋ ಕೆಲಸ ಮಾಡ್ತಾ ಇದ್ದಾರೆ, ಅದ್ರಲ್ಲಿ ಎರಡನೇ ಮಾತಿಲ್ಲ. ಜೊತೆಗೆ ನಮ್ಮ ಕುಮಾರಸ್ವಾಮಿ ಅವರ ಹತ್ರ ಒಂದು ಬೌದ್ಧಿಕ ಕ್ಷಮತೆ ಅಂದ್ರೆ ಬುದ್ಧಿವಂತಿಕೆ, ಸಮಗ್ರ ವ್ಯಕ್ತಿತ್ವ, ನೈತಿಕತೆ, ಕಾರ್ಯಶೀಲತೆ, ಕ್ರಿಯಾಶೀಲತೆ, ಕಾರ್ಯತತ್ಪರತೆ ಇವೆಲ್ಲ ಮೈಗೂಡಿಸ್ಕೊಂಡು ನೋಡಿ ಇವತ್ತು ಸನ್ಮಾನ್ಯ ಮೋದಿ ಅವರು ಅವರಿಗೆ ಕೇಂದ್ರ ಸಚಿವರ ಸ್ಥಾನವನ್ನು ಕೊಟ್ಟಿದ್ದಾರೆ. ಆ ಕೇಂದ್ರ ಸಚಿವ ಸ್ಥಾನನ ಯಾವ ತರ ನಿಭಾಯಿಸ್ತಾ ಇದ್ದಾರೆ ಅಂದ್ರೆ ಅದರಲ್ಲೂ ಒಂದು ಕ್ರಾಂತಿಕಾರಿಕ ಒಂದು ಬದಲಾವಣೆಗಳು ತಂದಿದ್ದಾರೆ. ಹಾಗಾಗಿ ಸುಮಾರು ಇವತ್ತು ಆಂಧ್ರ ಪ್ರದೇಶದಲ್ಲಿ ಒಂದು ವಹಿಸಲಾಗಂತ ಒಂದು ಕಾರ್ಖಾನೆಗೆ 15,000 ಕೋಟಿನ CM ಅವರು CM ಆದಂತ ಆಂಧ್ರ CM ಆದಂತ ಚಂದ್ರಬಾಬು ನಾಯ್ಡು ಮನವಿ ಮಾಡಿಕೊಂಡ್ರು ಅಂತ 15,000 ಕೋಟಿನ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಯಾರು ಅವ್ರನ್ನ ಹೋಗಿ ಭೇಟಿಯಾಗಿಲ್ಲ, ನಮ್ಮಲ್ಲೆಲ್ಲ ಕೈಗಾರಿಕೆಗಳು ಹಿಂದುಳಿದಿದ್ದಾವೆ. ಆ ರೀತಿ ಇರುವಂತದ್ದು. ಜೊತೆಗೆ ಒಂದು ವಿಕಸಿತ ಭಾರತ ವಿಚಾರದಲ್ಲಿ ಸುಮಾರು ಅವರು 300 ಮಿಲಿಯನ್ ಟನ್ ಒಂದು ಉಕ್ಕು ಉತ್ಪಾದನೆಗೆ ಒಂದು ಟಾರ್ಗೆಟ್ ಅವರು ಇಟ್ಕೊಂಡಿದ್ದಾರೆ. 2030 ಮಾಡಬೇಕು. ಅದೇ ರೀತಿ ಅನೇಕ ಒಂದು ರಿಫಾರ್ಮ್ಸ್ ಇವತ್ತು ಮಂಡ್ಯದಲ್ಲಿ 15 ಕೋಟಿ ಒಂದು ಸ್ಟೇಡಿಯಂ ಮಾಡಿದ್ದಾರೆ. ಡಿಸಬಿಲಿಟೀಸ್ ಅಂದ್ರೆ ಅಂಗವಿಕಲರಿಗೆ ಸುಮಾರು 400 ಎಲೆಕ್ಟ್ರಿಕ್ ವೆಹಿಕಲ್ಸ್ ಕೊಟ್ಟಿದ್ದಾರೆ. ಅನೇಕ ಕೆಲಸಗಳನ್ನ ಅವ್ರು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಇವತ್ತು ಯಾವತ್ತು ಕುಮಾರಣ್ಣ ನಾನು CM ಆಗ್ಬೇಕು ಅಂತ ಹೇಳಿಲ್ಲ, MP ಆಗ್ಬೇಕು ಅಂತ ಹೇಳಿಲ್ಲ. ಇಡೀ ರಾಜ್ಯದ ಮೂಲಗಳ ರೈತರ ಧ್ವನಿ ಕುಮಾರಸ್ವಾಮಿ ಅವರು ಬಂದಿನ 28ರಲ್ಲಿ CM ಆಗ್ಬೇಕು ಅಂತ ಬಯಸ್ತಾ ಇದೆ. ಅದಕ್ಕೋಸ್ಕರ ಅವ್ರು ಯಾವತ್ತು ಹೇಳಿದಾರಲ್ಲ, ಇವತ್ತು ಏನು ಸನ್ಮಾನ್ಯ ಮೋದಿ ಅವರು ಕೊಟ್ಟಿರೋ ಕೆಲಸನ ಪ್ರತಿ ತಿಂಗಳು ಒಂದು ರಿಪೋರ್ಟ್ ರೆಡಿ ಆಗ್ತಾ ಇದೆ. ಫೆಬ್ರವರಿ, ಮಾರ್ಚ್, ಜನವರಿ, ಡಿಸೆಂಬರ್ ಅದು ನೋಡ್ತಾ ಇದ್ರೆ ನಾವು ಎಲ್ಲ ಒಂದು ಇನ್ಸ್ಪಿರೇಷನ್ ಸ್ಫೂರ್ತಿಗೊಳ್ತೀವಿ. ಜೊತೆಗೆ ಕುಮಾರಣ್ಣವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಒಂದು ದಿನ ಹೇಳ್ಬೋದು. ಜೊತೆಗೆ ಇವತ್ತು ಏನು ಮಹಿಳೆಯರಿಗೆ ಒಂದು ನಮ್ಮ ಭಾರತದ ಆದರ್ಶ ಮಹಿಳೆ ಅಂದ್ರೆ ತಾಯಂದಿರು. ಆ ತಾಯಂದಿರ ಶಕ್ತಿನ ತುಂಬೋದಕ್ಕೆ 96ರಲ್ಲಿ ಕುಮಾರಸ್ವಾಮಿ ನಮ್ಮ ದೇವೇಗೌಡರು ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು 33% ಅವರಿಗೆ ಒಂದು ಮೀಸಲಾತಿನ ಅವತ್ತಿನ ದಿನ ಅವ್ರನ್ನ ದೂರದೃಷ್ಟಿ ಇಟ್ಟುಕೊಂಡು ತರಕ್ಕೆ ಅಂತ ಹೋಗಿದ್ರು. ಅವತ್ತು ಫೇಲ್ಯೂರ್ ಆಯ್ತು. ನಿಮ್ಮ ಮಹಿಳೆಗೆ ಸಬಲೀಕರಣ ಮಾಡಬೇಕು ಅಂತ ಅವ್ರ ಪಂಚರತ್ನಲ್ಲಿ ಅದು ಒಂದು ಸೇರ್ಕೊಂಡಿತ್ತು. ಮುಂದಿನ ದಿನಗಳಲ್ಲಿ ಮಹಿಳೆಯರ ಸಬಲೀಕರಣ, ನಾರಿ ಶಕ್ತಿನ ಅದನ್ನ ಶಕ್ತಿ ತುಂಬುವಂತ ಕೆಲಸ ಕುಮಾರಣ್ಣ ಮಾಡೋದ್ರಲ್ಲಿ ಸಂಶಯನೇ ಇಲ್ಲ ಅಂತ ಒಳ್ಳೆ ಕೆಲಸನ ಮಾಡ್ತಾರೆ ಅಂತ ಹೇಳ್ತಾ ಇವತ್ತು ತುರುವೇಕೆರೆಗೆ ಬಂದಿರೋದ್ರಿಂದ, ಇವತ್ತು ಸಮಯದ ವೇಳೆ ಕಮ್ಮಿ ಇರೋದ್ರಿಂದ ನಮ್ಮ ಕುಮಾರಣ್ಣವರು ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮನ ನೆರವೇರಿಸಿಕೊಟ್ಟಿರೋದಕ್ಕೆ ನಾವು ಯಾವಾಗಲೂ ತುಂಬಾ ಅಭಾರಿ. ಈ ಸುತ್ತಮುತ್ತಲಿನ ತುರುವೇಕೆರೆ ತಾಲೂಕು ಮಾಯಸಂದ್ರ ಹೋಬಳಿ ಜನ ನಿಮ್ಗೆ ಅಭಾರಿ ಆಗಿರ್ತೀವಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.